ಒಂದು ಒತ್ತಾಯಗಳಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟಾಧಿಕಾರಿಗಳಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 4,500 5,000 ಜನರು ಕೊಟ್ಟಿ ಜಾತಿ ಪ್ರಮಾಣ ಪತ್ರದಲ್ಲಿ ಮುಂಬಡ್ತಿಯನ್ನು ಹೊಂದಿದ್ದಾರೆ. ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಏನು ನಮ್ಮ ಸಮಾಜಕ್ಕೆ ಸಿಗಬೇಕಾಗಿತ್ತು ಆ ಒಂದು ಸೌಲಭ್ಯಗಳನ್ನ ಅನ್ಯ ಸಮಾಜನವರು ಪಡೆದುಕೊಂಡಿದ್ದಾರೆ. ಅಪ್ಪ ಬೇರೆ, ಮಗಳ ಸರ್ಟಿಫಿಕೇಟ್ ಬೇರೆ, ನೌಕರಿ ತಗೊಳ್ಳೋ ಸರ್ಟಿಫಿಕೇಟ್ ಬೇರೆ. ಯಾಕ್ರಿ ನಿಮ್ಮ ಅಪ್ಪನ ಹೆಸರು ನೀವು ಹೇಳಂಗಲ್ಲ? ಸರ್ಟಿಫಿಕೇಟ್ ತಗೋರು ನಮ್ಮ ಅಪ್ಪನ ಹೆಸರು ಯಾಕೆ ಹೇಳ್ತೀರಿ ನೀವು? ನೀವು ಯಾವ ಸಮಾಜನಾಗ ಹುಡ್ತೀರಿ ಅವ್ರ ಹೆಸರು ಹೇಳ್ರಿ. ನಮ್ಮ ಅಪ್ಪನ ಹೆಸರು ಯಾಕೆ ಹೇಳ್ತೀರಿ ನೀವು? ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಕತ್ತೀರಿ. ಅಗೌರವದಿಂದ ನಡ್ಕೊಂಡಿರೋ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ ಜಿಲ್ಲಾಡಳಿತಕ್ಕೆ ಎಲ್ಲಿಯವರೆಗೆ ಹೋರಾಟ? ಜಾತಿ ಪ್ರಮಾಣ ಪತ್ರವನ್ನ ಏನು ಜಿಲ್ಲಾಡಳಿತದ ಒಳಗೆ ಬರುವಂತ ಎಲ್ಲ ಅಧಿಕಾರಿಗಳು ಇವತ್ತಿನ ದಿವಸ ನಕಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ಅದನ್ನ ತಗೊಂಡಂತ ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ. ಅದಕ್ಕೆ ಯಾವ ಅಧಿಕಾರಿಗಳು ಕೂಡ ನಮಗೆ ಕ್ಯಾರೆ ಅನ್ನಲಿಲ್ಲ. ಅದಕ್ಕೆ ನಾವು ಇವತ್ತು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಕೂತ್ಕೊಂಡು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಶಾಮಣ್ಣ ಗಾಳಿ ಅವರ ನೇತೃತ್ವದಲ್ಲಿ ಎಲ್ಲ ನಾವು ಸಮಾಜ ಬಾಂಧವರನ್ನ ಕರ್ಕೊಂಡು ಇವತ್ತು ಸತ್ಯಾಗ್ರಹವನ್ನು ಕುಂತಿದ್ದೀವಿ. ಸತ್ಯಾಗ್ರಹ ಎಲ್ಲಿವರೆಗೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ನಾವು ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ, ಯಾರ್ಯಾರಿಗೆ ಮುಂಬಡ್ತಿ ಮಾಡಿದ್ದೀರಿ, ಯಾರ್ಯಾರಿಗೆ ಪ್ರಮೋಷನ್ ಕೊಟ್ಟಿದ್ದೀರಿ, ಅವ್ರನ್ನ ಹೊಳ್ಳಿ ಇಳಿಸುವವರೆಗೆ ನಮ್ಮ ಸತ್ಯಾಗ್ರಹ ಇರ್ತೈತೆ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಸಾಕಷ್ಟು ನನ್ನ ಸಮಾಜದ ನೌಕರಸ್ಥರಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನ ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಸತ್ಯಾಗ್ರಹನ ಕುಂತಿದ್ದೀವಿ. ಏನು ಅಧಿಕಾರಿಗಳು PDO ಮಟ್ಟದಲ್ಲಿ, ತಹಸೀಲ್ದಾರ್ ಮಟ್ಟದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ, ದುಡ್ಡಿನ ಆಶಯಕ್ಕೆ ಕೊಡ್ತಾ ಇದ್ದಾರೋ ಏನೋ ರಾಜಕೀಯ ಒತ್ತಡಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಇದನ್ನ ಖಂಡಿಸಿ ನಾವು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.